ಸಾಕಷ್ಟು ಸಮಯದಿಂದ ಅಭಿಮಾನಿಗಳು ಅವರ ಮನೆ ಮುಂದೆ ಏನು ಈಗ ಜಮಾಯಿಸಿರುವಂಥದ್ದನ್ನು ಅಭಿಮಾನಿಗಳನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ ಸರ್. ಇವತ್ತು ಶಾಮನೂರು ಶಿವಶಂಕರಪ್ಪನವರು ದೈಹಿಕವಾಗಿ ನಮ್ಮ ಜೊತೆಗಿಲ್ಲ. ಸಾಕಷ್ಟು ಅವರ ಅಭಿಮಾನಿಗಳು ಮತ್ತು ಆತ್ಮೀಯರಲ್ಲಿ ಏನು ಸಾಕಷ್ಟು ಒಂದು ಇವತ್ತು ಶೋಕ ಮಡುಗಟ್ಟಿರುವಂಥದ್ದು ಏನು ಹೇಳ್ತೀರಿ ಸರ್? ಈಗ ಭಾಳ ದುಃಖ ಆಗ್ತಾಯಿದೆ. ಯಾಕಂದರೆ ಅವರ ಭಾಳ ಸಣ್ಣ ಇದರಿಂದ ಬಂದಂಥ ವ್ಯಕ್ತಿ ಎಲ್ಲ ಜನಗಳು ಇದು ಮಾಡ್ತಾಯಿದ್ದಾರೆ. ಬಂದವರಿಗೆಲ್ಲ ಇದು ಪ್ರೋತ್ಸಾಹ ಎಲ್ಲ ಮಲ್ಲಣ್ಣರು, ಆಮೇಲೆ ಗಣೇಶಣ್ಣರು, ಆಮೇಲೆ ಬಕ್ಕಣ್ಣರು ಎಲ್ಲರೂ ಪ್ರತಿಯೊಬ್ಬರು ಸಹಕಾರ ಮಾಡ್ತಾಯಿದ್ದಾರೆ ನಮಗೆ. ಆಮೇಲೆ ಬಾಪೂಜಿ ವಿದ್ಯಾಸಂಸ್ಥೆ ಎಲ್ಲ ಪೂರ್ತಿ ಇದು ಮಾಡ್ಕೊಂಡು ಎಲ್ಲ ಒಳ್ಳೆ ಚೆನ್ನಾಗಿ ಇದು ಮಾಡಿದ್ದಾರೆ. ಇಂಪ್ರೂವ್ಮೆಂಟ್ಸು ಎಲ್ಲ ಇದು ಮಾಡಿದೆ ಅದನ್ನು ದೈವ. ಮತ್ತು ಅವರು ಒಂದು ನಾವು ಅಷ್ಟು ಅವ್ರು ನಮಗೆ ಅನ್ನ ಕೊಟ್ಟ ಧನಿಗಳು. ಅವ್ರ ಅಗಲಿದ್ದು ನಮಗೆ ಭಾಳ ದುಃಖ ಆಗ್ತಾಯಿದೆ. ಅವರಿಂದ ನಾವು ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದೀವಿ. ಕೊನೆಯದಾಗಿ ಯಾವಾಗ ಭೇಟಿ ಮಾಡಿದ್ರಮ್ಮ ನೀವು ಶಿವಶಂಕರಪ್ಪ ಅವ್ರನ್ನ? ಅವರು ಕಾಲೇಜಿಗೆ ಪೂಜೆಗೆ ಎಲ್ಲದಕ್ಕೂ ಬರೋರು, ಕಾಲಿಗೆ ಬಿದ್ದರೆ ಆಶೀರ್ವಾದ ಮಾಡೋರು, ಚೆನ್ನಾಗಿ ಮಾತಾಡ್ಸೋರು. ಯಾವ ರೀತಿ ಇತ್ತಮ್ಮ ಅವ್ರ ಒಡನಾಟ ಎಲ್ಲ? ಅವ್ರು ಎಂತ ಇದ್ರು ಭಾಳ ಚೆನ್ನಾಗಿ ಮಾತಾಡ್ಸೋರು. ಹೋಗ್ರಿ ನಾವೆಲ್ಲ ನೋಡ್ಕೊಂತ ನಡ್ರಿ ಮನೆಗೆ, ನೀವು ನಾವೆಲ್ಲ ಮಾಡ್ಕೊಡ್ತೇವೆ ನಿಮಗೆ ಏನಿದ್ರು ಅಂತ ಆ ಥರ ತುಂಬ ಭರವಸೆ ಕೊಡೋರು. ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಸ್ವಂತ ಮನೆಯವ್ರ ಜೊತೆ ಮಾತಾಡ್ತಿದ್ರು. ಯಾವತ್ತೂ ಬೇಜಾರು ಮಾಡ್ಕೊಂತಿದ್ದಿಲ್ಲ. ಅಷ್ಟು ಚೆನ್ನಾಗಿ ಕರೆದು ಯಾಕಲ್ಲಿ ಕುಂತಾರ ಅವ್ರನ್ನ ಕರೀರಿ ಇಲ್ಲಿ ಅಂತ ಕರೆದು ಮಾತಾಡಿಸಿ ಇವತ್ತು ನಾವು ಒಂದು ಊಟ ಮಾಡ್ತೇವೆ ಅಂದರೆ ಅವರಿಂದನೇ. ಭಾಳ ನಮಗೆ ಹೆಲ್ಪ್ ಮಾಡಿದೆ ಅಂತಾರೆ. ಅನ್ನದಾತ ಸುಖಿ ಭವ ಅಂದರೆ ತಪ್ಪಾಗಲಾರ್ದು. ನಮಗೆ ಕಷ್ಟ ಅವ್ರನ್ನ ಮರೆತು ಜೀವನ ಮಾಡೋದಕ್ಕೆ. ಆದರೂ ದೇವರು ಇನ್ನೊಂದು ಸ್ವಲ್ಪ ದಿವಸ ಆರೋಗ್ಯ ಕೊಟ್ಟಿದ್ರೆ ನಮಗೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬದವ್ರಿಗೆ ದೇವರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ಬೋದು. ತುಂಬ ದುಃಖ ಆಗ್ತಿದೆ ಅವ್ರನ್ನ ಕಳ್ಕೊಂಡಿರೋದು. ತುಂಬ ವರ್ಷದಿಂದ ನಮ್ಮ ಮನೆಯವರು ಅವ್ರ ಸೇವೆ ಮಾಡಿಕೊಂಡೇ ಬಂದಿದ್ದಾರೆ, ಈಗೂ ಕೂಡ ಮಾಡ್ತಾ ಇದ್ದಾರೆ. ಅವರಿಂದ ಒಂದು ತನ್ನ ಊಟ ಮಾಡ್ತಾ ಇದ್ದೀವಿ ಅಂದರೆ ದಿನಾಲೂ ಅವ್ರನ್ನ ನೆನೆಸ್ಕೊಂಡ್ಬಿಟ್ಟೆ ಊಟ ಮಾಡ್ತೀವಿ. ಮತ್ತೆ ಹುಟ್ಟಿ ಬರಲಿ ಅಂತ ಕೇಳ್ಕೊತೀನಿ ಆ ಭಗವಂತನಲ್ಲಿ. ಅವರಿಂದ ನಾವು ಒಂದು ಜೀವನ ಕಟ್ಕೊಂಡಿದ್ದೀವಿ. ಅವರು ನಮಗೆ ಅಪ್ಪಾಜಿ ಇದ್ದಂಗೆ. ಅವರಿಂದ ನಾವು ಸಾಕಷ್ಟು ನಾವು ನಮ್ಮ ಕಷ್ಟಗಳನ್ನು ನಿಭಾಯಿಸ್ಕೊಂಡು ನಮಗೆ ಒಂದು ತಂದೆ ಥರ ಅವರು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ನಮಗೆ ದೇವರು ಅವರು. ನಮಸ್ಕಾರ ಮಾಡ್ತೀವಿ. ನಾವು ಅವ್ರ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತೀವಿ. ಸೊ ಅವರು ಒಂದು ಸಿಂಹ ಇದ್ದಂಗೆ. ಸೊ ಅವರು ಒಂದು ಆರ ಏನಿದೆ ಅದು ಯಾರೂ ಟಚ್ ಮಾಡೋಕ್ಕೆ ಸಹ ಆಗಲ್ಲ. ಸೊ ಇನ್ನೊಬ್ಬರು ಅವ್ರ ಥರ ಮುಂದೆ ಯಾವಾಗೂ ಹುಟ್ಟು ಬರಲ್ಲ ಅಂತ ನಾನು ಅನ್ಕೋತೀನಿ. ಸರ್ ಅವರು ಸತ್ತಿರ ತುಂಬ ನೋವು ಆಗ್ತಾಯಿದೆ ನಮಗೆ. ಹೌದಾ, ನಾವು ಅವರ ಒಂದು ಋಣದಲ್ಲೇನು ಬದುಕ್ತಾ ಇದ್ದೀವಿ. ಭಾಳ ನೋವು ಆಗ್ತಿದೆ ಸರ್. ಅಷ್ಟೇ ಸರ್, ಇರಬೇಕಾಗಿತ್ತೇನೋ ಅನ್ನಿಸ್ತಾ ಇದೆ. ಅವರು ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರಮ್ಮ ಅವ್ರನ್ನ? ಭೇಟಿಯಾಗಿಲ್ಲ. ತುಂಬ ದಿವಸ ಅಂದರೆ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ, ಭೇಟಿಯಾಗಿಲ್ಲ. ಇಲ್ಲ ಸರ್, ನಮ್ಮ ಮನೆಯವರು ಅವರ ಸಂಸ್ಥೆಯಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. 29 ವರ್ಷದಿಂದ ಅವರ ಋಣದಲ್ಲೇ ನಾವು ಬದುಕ್ತಾ ಇದ್ದೀವಿ. ತುಂಬ ನೋವಾಗ್ತಾಯಿದೆ ಸರ್, ತುಂಬ ನೋವಾಗ್ತಿದೆ. ಓ ಸರ್, ಅಲ್ಲೇ ಒಂದು ಸುಮಾರು 2 ಗಂಟೆ ಆಯ್ತು ಸರ್. ನಾವು 2 ಅವರ್ಸಿಂದ ಕಾಯ್ತಾ ಇದ್ದೀವಿ. ಆಗಿಲ್ಲ ದರ್ಶನ. ನಾವು ದರ್ಶನ ಮಾಡಿ ಬಂದು ಕೂತ್ಕೊಂಡಿದ್ದೀವಿ. ನಾವು ಇವಾಗ ಅಪ್ಪಾಜಿಯವ್ರಿಗೆ, ನಾವು ದಾವಣಗೆರೆ ಕಾರ್ಪೊರೇಟ್ರ್, ನಾವು 4 ಜನನು. ಅಪ್ಪಾಜಿಯವ್ರ ಜೊತೆ ಒಡನಾಟ ತುಂಬ ಚೆನ್ನಾಗಿತ್ತು. ಈಗ ದಾವಣಗೆರೆ ಅಪ್ಪಾಜಿಯವ್ರನ್ನ ಕಳ್ಕೊಂಡು ಮೌನ ಆಗಿದೆ. ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರೆ ಶಾಮನೂರು ಶಿವಶಂಕರಪ್ಪನವ್ರು? ದಸರಾ ಟೈಮಲ್ಲಿ ಮೀಟ್ ಮಾಡಿದ್ದೆ ನಾವು ಅವ್ರನ್ನ. ಹೇಗಿತ್ತು ಮೇಡಮ್ ಈಗೆಲ್ಲ ಒಡನಾಟ ಅವ್ರದ್ದು? ಇಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಸ್ವಲ್ಪ ನೋಡಿದಾಗ ಮಾತಾಡಿಸ್ತಾ ಇದ್ವಿ, ಆರಾಮಾಗಿದ್ವಿ. ಏನು ಇದಿಷ್ಟು ಅವರ ಅಭಿಮಾನಿಗಳ ಮಾತಾಗಿರುವಂಥದ್ದು. ನಿಜಕ್ಕೂ ಅವರ ಅಗಲಿಕೆಯಿಂದ ಸಾಕಷ್ಟು ಏನು ನೊಂದುಕೊಂಡಿದ್ದಾರೆ ಅವರ ಅಭಿಮಾನಿಗಳು. ಅವರ ಒಡನಾಟ ನಿಜಕ್ಕೂ ನಾವು ಮನೆಯವರ ರೀತಿತ್ತು, ಕುಟುಂಬಸ್ಥರ ರೀತಿ ಅವರು ನಮ್ಮ ಜೊತೆ ಸ್ಪಂದನೆ ಮಾಡ್ತಾಯಿದ್ರು, ಮಾತನಾಡ್ತಾ ಇದ್ರು. ಆದರೆ ಇವತ್ತು ಅವರ ಅಗಲಿಕೆ ನಿಜಕ್ಕೂ ನಮಗೆ ಸಾಕಷ್ಟು ಒಂದು ನೋವನ್ನು ತಂದಿದೆ. ಅದನ್ನು ಫೀಲ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಅನ್ನುವಂತಹ ಒಂದು ಬೇಸರದ ನುಡಿಗಳನ್ನು ಭಾವನಾತ್ಮಕವಾಗಿ ಏನು ಅವ್ರಿಗೆ ಅವರ ಅಭಿಮಾನಿಗಳು ಸಾಕಷ್ಟು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಈಗ ಏನಲ್ಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಇದ್ದಾರೆ, ಅವ್ರನ್ನ ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ತಾವು ಶಾಮನೂರು ಶಿವಶಂಕರಪ್ಪನವ್ರ ಜೊತೆಗೆ ಸಾಕಷ್ಟು ಒಡನಾಟ ಹೊಂದಿದ್ರಿ ಸರ್. ಇವತ್ತು ಅವರು ನಮ್ಮ ಜೊತೆಗಿಲ್ಲ. ನಿಜಕ್ಕೂ ಎಲ್ಲ ಅವರ ಅಭಿಮಾನಿಗಳು ಸಾಕಷ್ಟು ಒಂದು ಶೋಕ ಸಾಗರದಲ್ಲೇ ಈಗ ತೇಲ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಶಾಮನೂರು ಶಿವಶಂಕರಪ್ಪನವರು ಜನಾನುರಾಗಿಗಳು. ಅವರು ಇವತ್ತು
ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಇವತ್ತು ಈ ಜಿಲ್ಲೆಯಲ್ಲಿ ಒಂದು ಸ್ವಚ್ಛ ಆಡಳಿತ ಮಾಡಿರ್ತಕ್ಕಂಥವ್ರು. ಅವರ ಸ್ವಂತ ಖರ್ಚಿಂದ ಸಾಕಷ್ಟು ಜನಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು. 5 ಬಾರಿ ಶಾಸಕರಾಗಿ, ಒಮ್ಮೆ ಪಾರ್ಲಿಮೆಂಟ್ ಸದಸ್ಯರಾಗಿ, ಮತ್ತು ಒಮ್ಮೆ ಸಚಿವರಾಗಿ ಈ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಅವ್ರದ್ದೇ ಆದ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಖಜಾಂಚಿಗಳಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಮತ್ತು ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಏನು ಇವತ್ತು ಬಡವರ ಪರವಾಗಿ ಸಾಕಷ್ಟು ಕೆಲಸವನ್ನು ಮಾಡಿ ಇವತ್ತೇನು ಕೋವಿಡ್ ಸಂದರ್ಭದಲ್ಲಿ ಇವತ್ತು 6-7 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ದಾವಣಗೆರೆಯ ಜನತೆಗೆ ಕೋವಿಡ್ ಲಸಿಕೆಯನ್ನು ಕೊಡಿಸಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸುಮಾರು 7-8 ಕೋಟಿ ರೂಪಾಯಿ ಒಂದು ಹಣವನ್ನು, ಸ್ವಂತ ಹಣವನ್ನು ಡೆಪಾಸಿಟ್ ಇಟ್ಟು ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಅವರು ಮಾಡಿದ್ದಾರೆ. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಇವತ್ತು ಈ ದಾವಣಗೆರೆಯಲ್ಲಿ ಏನಾದ್ರು ಕೆಲಸಗಳು ಆಗಿದ್ದಾವೆ ಅಂದರೆ ಅದು ಈ ಶಾಮನೂರು ಶಿವಶಂಕರಪ್ಪನವರ ಒಂದು ಕೊಡುಗೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಅವರ ಒಂದು ಅಗಲಿಕೆ ರಾಜ್ಯಕ್ಕೆ ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಗೆ ಒಂದು ನಷ್ಟ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ಅಂಥ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಚೇತನ ಮತ್ತೆ ಹುಟ್ಟಿ ಬರಲಿ, ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರಿ ಅವ್ರನ್ನ ನೀವು? ಕಡೆಯದಾಗಿ 2 ತಿಂಗಳ ಹಿಂದೆ ನಾನು ಏನು ಹೊಸದಾಗಿ ಬಯಲುಸೀಮೆ ಅಧ್ಯಕ್ಷ ಆದ ನಂತರ ಅವ್ರನ್ನ ನಾನು ಆಶೀರ್ವಾದ ಪಡೆಯೋಕ್ಕೆ ಹೋಗಿದ್ದೆ. ನಾನು ಅವ್ರಿಗೆ ಶಾಲೆ ಹಾಕಿದೆ, ಆದರೆ ಅವರು ನನಗೆ ನಾನೇ ನಿನಗೆ ಶಾಲೆ ಆಶೀರ್ವಾದ ಮಾಡಬೇಕು, ನೀನು ನನಗೆ ಶಾಲೆ ಹಾಕ್ತೀಯ ಅಂತ ನನಗೆ ಒಂದು ತಮಾಷೆಯಾಗಿ ಮಾಡಿ ಆಶೀರ್ವಾದವನ್ನು ಮಾಡಿದರು. ಬಟ್ ಅಷ್ಟೇ ಅವರು ಯಾವ ಸಂದರ್ಭದಲ್ಲೂ ಅವರು ಇಷ್ಟು ಏನು 1 ತಿಂಗಳು 2 ತಿಂಗಳು ಅವ್ರ ಆರೋಗ್ಯ ಹದಗೆಟ್ಟಿದ್ದು ಬಿಟ್ಟರೆ ಇಲ್ಲಿವರೆಗೂ ಸಹ ಅವರು 97 ವರ್ಷ ವಯಸ್ಸಾಗಿದ್ದರೂ ಸಹ ಯಾರೇ ಜನಗಳು ಹೋಗಿದ್ರು ಸಹ ಅವ್ರನ್ನ ಭಾಳ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸ್ತಕ್ಕಂಥ ಒಂದು ಗಡಸು ದಿನೆಯಲ್ಲೇ ಮಾತಾಡ್ತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಿದ್ದರು. ಆದರೆ ದುರಾದೃಷ್ಟ ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಿಜವಾಗ್ಲೂ ಸಹ ನಮಗೆ ಒಂದು ಈ ದಾವಣಗೆರೆ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನಿಷ್ಟು ಅವರ ಅಭಿಮಾನಿಗಳ ಮಾತಾಗಿರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಸಾಕಷ್ಟು ಜನ ಅಭಿಮಾನಿಗಳು ಅವರ ಅಂತಿಮ ದರ್ಶನ ಪಡಿಬೇಕು ಅಂತೇಳಿ ಗೇಟ್ ಹೊರಭಾಗದಲ್ಲೂ ಸಹ ನಿಂತಿದ್ದಾರೆ. ನಿಮಗೆ ನಾನೀಗ ದೃಶ್ಯದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ತಾವು ನೋಡ್ತಾ ಇರ್ಬೋದು ಗೇಟಿನ ಹೊರಭಾಗದಲ್ಲಿ, ಅಂದರೆ ಮೆರವಣಿಗೆ ಈಗ ಇಲ್ಲಿಂದನೇ ಆರಂಭ ಆಗ್ತಿರುವಂಥದ್ದು. ಮೆರವಣಿಗೆ ವಾಹನವು ಸಹ ಏನು ಗೇಟ್ ಬಳಿ ಬಂದಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಆ ವಾಹನದಲ್ಲಿ ಏನು ಶಾಮನೂರು ಶಿವಶಂಕರಪ್ಪನವರ ಮೃತದೇಹದ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಇದೇ ವಾಹನದಲ್ಲಿ ಅವರ ಅಂತಿಮ ಅಂದರೆ ಕೊನೆ ಪ್ರಯಾಣ, ಮನೆಯಿಂದ ಕೊನೆ ಪ್ರಯಾಣ ಇದೇ ವಾಹನದಲ್ಲಿ ಆಗ್ತಿರುವಂಥದ್ದು. ನಿಜಕ್ಕೂ ಇದು ಆ ಭಕ್ತರು ಅವರ ಅಭಿಮಾನಿಗಳಿಗೆ ಅರಗಿಸಿಕೊಳ್ಳಲಾಗದಂಥ ಸಂಗತಿ ಆಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಹೊರಗಡೆಗೂ ಸಹ ಅಂದರೆ ಗೇಟಿನ ಹೊರಗಡೆಗೂ ಸಹ ಸಾಕಷ್ಟು ಜನ ಅಲ್ಲಿ ಜಮಾಯಿಸಿರುವಂಥದ್ದು. ಅವರ ಅಂತಿಮ ದರ್ಶನವನ್ನು ಪಡಿಬೇಕು, ಅವರ ಕೆಲಸಗಳನ್ನು ನಾವು ಸ್ಮರಿಸಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಈಗಾಗಲೇ ಅವ್ರ ಮನೆ ಕಡೆ ಹರಿದು ಬರ್ತಾರಂಥದ್ರ ಜೊತೆಗೆ ಹೈಸ್ಕೂಲ್ ಮೈದಾನಕ್ಕೂ ಸಹ ಏನು ಸಾಕಷ್ಟು ಅವರ ಅಭಿಮಾನಿಗಳು ಸಹ ಈಗಾಗಲೇ ಬರ್ತಿರುವಂಥದ್ದು. ಈಗ ಈ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಸರ್ ಇವತ್ತು ಶಾಮನೂರು ಶಿವಶಂಕರಪ್ಪನವರು ನಮ್ಮನ್ನು ಅಗಲಿದ್ದಾರೆ. ಸಾಕಷ್ಟು ಅವರ ಅಭಿಮಾನಿಗಳೆಲ್ಲ ಶೋಕಸಾಗರದಲ್ಲಿದ್ದಾರೆ. ನಾನು ಶಿವಶಂಕರಪ್ಪನವ್ರು ತೀರ್ಕೊಂಡ್ರೆ ನಮ್ಮ ತಂದೆ ತೀರ್ಕೊಂಡಷ್ಟು ನೋವಾಗಿದೆ. ಅವರು 94ರಿಂದ ಜೊತೆಗೆ ಎಮ್ ಎಲ್ ಆದವರು. 94ರಲ್ಲಿ ಅವರು ಜೊತೆಗೆ ಎಮ್ ಎಲ್ ಆದವರು. ನಮ್ಮನ್ನೆಲ್ಲ ಮಕ್ಕಳ ಥರ ಸಾಕಿದವರು. ನಮ್ಮದೇನೇ ಕಷ್ಟ ಸುಖ ಬಂದರೆ ಕೇಳ್ತಕ್ಕಂಥವ್ರು. ಭಾಳ ದೊಡ್ಡ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿನ ಇವತ್ತು ಕಳ್ಕೊಂಡಿದ್ವಿ. ಕರ್ನಾಟಕ ರಾಜ್ಯನೇ ಬಡ ಆಗಿದೆ ಅಂತ ನೋವಿನಲ್ಲಿ ನಾವೆಲ್ಲ ಇರ್ತೀವಿ. ಸರ್ ಕೊನೆಯದಾಗಿ ಯಾವಾಗ ಭೇಟಿ ಆಗಿದ್ರಿ ಸರ್ ಅವ್ರನ್ನ? ಅವಾಗ ಏನೇನು ಅಸೆಂಬ್ಲಿನಲ್ಲಿ ಪ್ರತಿನಿತ್ಯ ಭೇಟಿ ಆಗ್ತಿದ್ವಿ. ಇತ್ತೀಚೆಗೆ ಅವ್ರ ಆರೋಗ್ಯ ಸರಿ ಇಲ್ದಾಗ ಸಿಕ್ಕಿಲ್ಲ ಅಷ್ಟೇ. ಹಾಗಾಗಿ ಯಾರೇ ಎಮ್ ಎಲ್ ಎಗಳು ಬಂದರೆ ಅಷ್ಟು ಮಕ್ಕಳ ಥರ ಪ್ರೀತಿಯಿಂದ ನೋಡೋರು. ವಿಧಾನಸಭೆಯಲ್ಲಿ ಜೊತೆಗೆ ಕೂರ್ತಿದ್ವಿ, ಜೊತೆಗೆ ಮಾತಾಡ್ತಿದ್ವಿ. ಅಂಥ ಒಳ್ಳೆ ಮನುಷ್ಯ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್. ಏನು ಇದಿಷ್ಟು ಜನನಾಯಕರ ಮಾತು ಸಹ ಆಗಿರುವಂಥದ್ದು. ಒಟ್ಟರಾಗಿ ಅಭಿಮಾನಿಗಳು ಅವ್ರ ಮನೆ ಹತ್ರ ಸಾಕಷ್ಟು ಜನ ಇವಾಗೆಲ್ಲ ಹರಿದು ಬರ್ತಿರುವಂಥದ್ದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರ ಒಂದು ಅಂತಿಮ ಯಾತ್ರೆ ಒಂದು ಮೆರವಣಿಗೆ ಆರಂಭ ಆಗುತ್ತೆ. ಅದು ಹೈಸ್ಕೂಲ್ ಮೈದಾನದಲ್ಲಿ 3 ಗಂಟೆಗಳ ಅಧಿಕ ಕಾಲ ಏನು ಒಂದು ಅಂತಿಮ ದರ್ಶನಕ್ಕೆ ಅಲ್ಲಿ ಪಾರ್ಥಿವ ಶರೀರ ಇಡಲಾಗುತ್ತೆ. ಅದಾದ ನಂತರ ಕಲ್ಲೇಶ್ವರ ಮಿಲ್ನಲ್ಲಿರುವಂಥ ಅವರ ಪತ್ನಿಯವರ ಸಮಾಧಿಯ ಪಕ್ಕದಲ್ಲೇ ಇವರ ಅಂತ್ಯ ಸಂಸ್ಕಾರವನ್ನು ವೀರಶೈವ ಲಿಂಗಾಯತ್ ಸಂಪ್ರದಾಯದಂತೆ ಮಾಡಲಾಗುತ್ತೆ. ಏನು ಆ ಕೊನೆಯ ಕ್ಷಣಗಳಲ್ಲಿ ನಾವು ಶಾಮನೂರು ಶಿವಶಂಕರಪ್ಪನವ್ರನ್ನ ತುಂಬಿಕೊಳ್ಬೇಕಂತೇಳಿ ಸಾವಿರಾರು ಅಭಿಮಾನಿಗಳು ಅವ್ರ ಮನೆ ಹತ್ರ ಈಗಾಗಲೇ ಜಮಾಯಿಸಿರುವಂಥದ್ದು. ಶಂಕರಗೌಡ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.